ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಂದ್ರೆ ನನ್ನ ಹೋಟೆಲ್ ಮಗು ಇದೆಯಾ? ಇಲ್ಲ, ಸುಳ್ಳು, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ನಿತ್ಯ, ಪ್ಲೀಸ್ ಕಾಮ್ ಡೌನ್. ನೀವು ಡಾಕ್ಟರ್ ಅಂತ ಸುಮ್ಮನೆ ಏನೇನೋ ಹೇಳ್ಬೇಡಿ. ನೀವು ಹೇಳ್ತಿರೋದು ಎಲ್ಲ ಸುಳ್ಳು. ನಾನು ಚೆಕ್ ಮಾಡಿದಾಗ ನಂಗೆ ಗೊತ್ತಾಗಿರೋ ಸತ್ಯ ಅದನ್ನೇ ಹೇಳ್ತಾ ಇರೋದು. ಚೆಕ್ ಮಾಡಿದಾಗ್ಲಾ? ಮಂಟಪದಲ್ಲಿ ಸಪ್ತಪದಿ ತುಳಿಯುವಾಗ ನಿಮ್ಮ ಕೈ ಹಿಡಿದಾಗಲೇ ನನಗೆ ವಿಷಯ ಗೊತ್ತಾಗಿತ್ತು. ನಿಮ್ಮ ಹೋಟೆಲ್ ಮಗು ಇದೆ. ಯು ಆರ್ ಪ್ರೆಗ್ನೆಂಟ್. ಆ ಜೀವಕ್ಕೋಸ್ಕರನಾದರೂ ನೀವು ಕೇರ್ಫುಲ್ ಆಗಿ ಇರಲೇಬೇಕು. ತೇಜಸ್ ಸಿಕ್ಕಿ ಎಲ್ಲ ಸಮಸ್ಯೆ ಸರಿ ಹೋದ್ಮೇಲೆ ಸತ್ಯನ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದರೆ ಹೆಂಗ್ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಪ್ಲೀಸ್, ನಿಮ್ಮನ್ನ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಯಾವುದಕ್ಕೂ ಆತರ ಪಡಬೇಡಿ. ನಿತ್ಯ, ನೀವು ತೇಜಸ್ ಒಂದಾಗದು ಎಷ್ಟು ಮುಖ್ಯನೋ ನಿಮ್ಮ ಹೋಟೆಲ್ ಬೆಳೀತಿರೋ ಮಗುನ ಕಾಪಾಡೋದು ಅಷ್ಟೇ ಮುಖ್ಯ. ನಿತ್ಯ, 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 ನಿತ್ಯ. ಸಾರಿ ನಿತ್ಯ, ಸತ್ಯ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಿದ್ದು ನಿಮ್ಗೆ ಹೇಳಲೇಬೇಕಾಯ್ತು. ಗಂಟಲಿರೋ ಸತ್ಯನ ಬೇಕಿದ್ರೆ ಸಾಯೋವರೆಗೂ ಮುಚ್ಚಿಡ್ಬೋದು. ಆದರೆ ನಿಮಗೆ ಮಗು ಆಗ್ತಿದೆ ಅನ್ನೋ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡ್ಬೋದು? ಎಲ್ಲ ವಿಷಯದಲ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ನಿಮಗೆ ತೇಜಸ್ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗಲಿಲ್ಲ ಅಂದರೆ ಏನರ್ಥ? ಜನ ಹೇಳ್ತಿರೋದು ಸುಳ್ಳ, ಅಥವಾ ತೇಜಸ್ ಎಲ್ಲರನ್ನೂ ಯಾಮಾರಿಸೋಷ್ಟು ಬುದ್ಧಿವಂತನ? ಒಂದು ವೇಳೆ ನಿಮ್ಮನ್ನ ಬಿಟ್ಟು ಹೋಗೋ ಉದ್ದೇಶನೇ ಒಂದಾಗಿದ್ದಿದ್ರೆ ಅವ್ನು ಮಂಟಪ ತನಕ ಯಾಕೆ ಬರ್ತಿದ್ದ? ಇದೊಂಥರ ಬಿಡಿಸಿದಷ್ಟು ಸಿಕ್ಕಾಕೊಳ್ಳೋ ಬಲೆ ಥರ ಆಗ್ತಿದೆ. ಸದ್ಯಕ್ಕೆ ಆ ವಿಷಯಕ್ಕಿಂತ ನೀವು ನಿಮ್ಮ ಮಗು ಇಬ್ಬರು ಭವಿಷ್ಯ ಅಷ್ಟೇ ಮುಖ್ಯ. ಹುಷಾರು. ನಿತ್ಯ, ಏನಾಗ್ತಿದೆ ನೋಡಿ. ಏನೇ ವಿಷಯ ಇದ್ರೂ ದಯವಿಟ್ಟು ಹೇಳಿ. ಏನಿಲ್ಲ, 5 ನಿಮಿಷ ಒಬ್ಳೇ ಇರಬೇಕು. ನನಗೇನಾಗ್ತಿದೆ ಅಂತ ನಾನು ತಿಳ್ಕೊಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡ್ತೀರಾ? ಒಬ್ಳೇನಾ? ಹೆದರ್ಕೋಬೇಡಿ, ನಾನೇನು ಮಾಡ್ಕೊಳ್ಳಲ್ಲ. ಪ್ಲೀಸ್ ಹೊರಡಿ. ಐ ನೀಡ್ ಸಮ್ ಪೀಸ್. ಏನೇ ಆಗಲಿ ನಿನ್ನ ಕಣ್ಣು ಒದ್ದೆ ಆಗೋದಕ್ಕಂತೂ ನಾನು ಮಾತ್ರ ಬಿಡೋದಿಲ್ಲ. ಅದು ತೇಜಸ್ಸು ಕಾಣಿಸ್ತಾ ಇಲ್ಲ. ಇದು ಸುಳ್ಳು ನಂಬಿಕೆ ಹುಟ್ಸೋಕ್ಕಾದ್ರೂ ಇದರಿಂದ ಒಳ್ಳೇದೇ ಆಗುತ್ತೆ. ನಿಮ್ಮ ಮನಸ್ಸಿಗೆ ನಾನು ಹೇಳಿದ ಸರಿ ಅನ್ಸಿದ್ರೆ ಇದನ್ನು ಕಟ್ಕೊಳ್ಳಿ. ಮೇಡಮ್, ದಿನಕ್ಕೊಬ್ರು ಹುಡುಗಿರ ಜೊತೆ ಬರ್ತಾನೆ ಇವನು. ನಿಮ್ಗೇನಾದ್ರೂ ಟೋಪಿ ಆಗಿದ್ದಾನೆ ಹೆಂಗೆ? ನಾನು ಕೇರ್ ಮಾಡ್ತಿರೋದು ನಿಮ್ಮ ಬಗ್ಗೆ ಅಲ್ಲ, ನಿಮ್ಮ ಹೋಟೆಲ್ ಇರೋ ಮಗು ಬಗ್ಗೆ. ಕ್ಷಮಿಸ್ಬಿಡು ನನ್ನನ್ನು. ಹಲೋ, ದೀಪಶ್ರೀ ಹಾಸ್ಪಿಟಲಾ? ನಾಳೆಗೆ
ಒಂದು ಅಪಾಯಿಂಟ್ಮೆಂಟ್ ಬೇಕಿತ್ತು. ನಿಮ್ಮ ಹೆಸರೇನು ಮೇಡಮ್? ನಿತ್ಯ ಅಂತ. ಯಾವುದಕ್ಕೆ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು? ಅಬಾರ್ಷನ್. ಏಯ್ ನಿಂತ್ಕೊಳ್ಳೋ. ನೋಡಿ ಅರ್ಥ ಮಾಡ್ಕೊಳ್ಳಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಂತ್ಕೊಳ್ಳೋ. ನಮ್ಮ ದಾರಿಗೆ ನೀನು ಅಡ್ಡ ಬರ್ಬೋದು, ನಿನ್ನ ದಾರಿಗೆ ನಾವು ಅಡ್ಡ ಬರ್ಬಾರ್ದಾ? ನೋಡಿ ನಿಮ್ಮ ಜೊತೆ ಮಾತಾಡೋಷ್ಟು ಟೈಮ್ ಇಲ್ಲ ನನಗೆ. ನಾನು ಅರ್ಜೆಂಟಾಗಿ ಹೋಗಬೇಕು, ಬಿಡಿ ಪ್ಲೀಸ್. ಮೇಡಮ್, ಪ್ರತಿ ಪೇಜ್ನಲ್ಲೂ ನಿಮ್ಮದು ಸಿಗ್ನೇಚರ್ ಬೇಕು. ಏನಾದರೂ ಡೌಟ್ ಇದ್ದರೆ ಕೇಳಿ. ಡಾಕ್ಟರ್ ಬಂದಿದ್ದಾರೆ, ಬೇಗ ಮುಗಿಸ್ಕೊಳ್ಳಿ. ಜಸ್ಟ್ ಸೈನ್ ಮಾಡಿದ್ರೆ ಮುಗ್ದು ಹೋಯ್ತಾ? ಬೇರೆ ಪ್ರೊಸೀಜರ್ ಏನಾದರೂ? ಮಿಕ್ಕಿದ್ದೆಲ್ಲ ಡಾಕ್ಟ್ರೇ ನಿಮ್ಮ ಹತ್ರ ಮಾತಾಡ್ತಾರೆ. ಒಂದೆರಡು ಕ್ವಶನ್ ಕೇಳ್ತಾರೆ, ಎಲ್ಲ ಓಕೆ ಆದರೆ ಆಪರೇಷನ್ ಮಾಡ್ತಾರೆ. ನೋಡಿ ನಿಮಗೆ ಇನ್ನೊಂದು ಏಟ್ ಹೊಡಿಬೇಕು ಅಂದರೆ ಹೊಡೆದ್ಬಿಡಿ, ನಂಗೆ ಟೈಮ್ ಇಲ್ಲ. ನಿಮ್ಮ ಸೈಡಿನ ಲೆಕ್ಕ ಚುಪ್ತಾ ಆಗುತ್ತೆ. ಲೆಕ್ಕಾಚಾರ ಅಂತ ಮಾತಾಡೋದಕ್ಕೆ ನೀನೇನು ಮ್ಯಾಕ್ಸ್ ಟೀಚರಾ? ನಮ್ಮ ಮನ್ಸಿಗೆ ಬಂದಷ್ಟು ಕೊಡ್ತಾ ಇರ್ತೀವಿ, ಬೇಜಾರಾಗೋವರೆಗೂ ತಡ್ಕೋ. ನಮ್ಮ ತಾತ ಅವರೇ ನಂಗೆ ಇನ್ಸ್ಪಿರೇಷನ್. ಅವ್ರೊಂದು ಮಾತು ಹೇಳೋರು, ಹುಟ್ಟೋ ಯಾವ ಮಗುನೂ ಸಾಯಬಾರ್ದು, ಹುಟ್ಟಿದ್ಮೇಲೆ ಯಾವ ಮಗು ಅನಾಥ ಆಗ್ಬಾರ್ದು. ನಾನು ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ದೀನಿ.